ಕೇವಲ 300 ರೂಪಾಯಿ ಹಿಡಿದುಕೊಂಡು ಮುಂದೇನಾಗುತ್ತೆ ಅನ್ನುವ ಸಣ್ಣ ಭರವಸೆಯೂ ಇಲ್ಲದೆ 16ನೇ ವಯಸ್ಸಿಗೆ ಮನೆ ಬಿಟ್ಟು ಓಡಿ ಬಂದ ಒಬ್ಬ ಹುಡುಗ ಅಪರಿಚಿತ ಬೆಂಗಳೂರು ನಗರದಲ್ಲಿ ಉಳಿದುಕೊಳ್ಳೋದಕ್ಕೆ ಜಾಗವಿಲ್ಲದೆ ತಡಕಾಡುತ್ತಿದ್ದ ಆ ಹುಡುಗ ಬದುಕು ಕಟ್ಟಿಕೊಳ್ಳಲು ದಿನಕ್ಕೆ 50 ರೂಪಾಯಿಗೆ ಬ್ಯಾಕ್ ಸ್ಟೇಜ್ನಲ್ಲಿ ಚಹಾ ಸರ್ವ್ ಮಾಡ್ತಾ ಇದ್ದ ಆ ದಿನಗಳು. ಯಾರಾದರೂ ಆ ದಿನ ಆ ಹುಡುಗನ ಹತ್ರ ಹೋಗಿ, ಏ ಮಗ್ನೆ, ಮುಂದೊಂದು ದಿನ ನೀನು ಇಡೀ ದೇಶವೇ ಬೆರಗಾಗುವಂತಹ 4,000 ಕೋಟಿ ರೂಪಾಯಿ ಬಜೆಟ್ನ ಸಿನಿಮಾವನ್ನ ನಿರ್ಮಾಣ ಮಾಡ್ತೀಯಾ, ಅಷ್ಟೇ ಅಲ್ಲದೆ ರಾವಣನಾಗಿ ಇಡೀ ಸಿನಿಮಾ ರಂಗವನ್ನೇ ನಡುಗಿಸ್ತೀಯಾ ಅಂತ ಹೇಳಿದ್ರೆ ಬಹುಶಃ ಅಂದು ಆ ಮಾತು ಕೇಳಿದವರೆಲ್ಲ ಹುಚ್ಚ ಅಂತ ನಗ್ತಾ ಇದ್ರು. ಆದ್ರೆ ಇವತ್ತು ಆ 300 ರೂಪಾಯಿ ಜೇಬ್ನಲ್ಲಿಟ್ಕೊಂಡು ಬಂದ ಹುಡುಗನೇ ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸಿ ನಿಂತಿದ್ದಾನೆ. ಹೌದು, ಅವರೇ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ಕುವರ, ರಾಕಿಂಗ್ ಸ್ಟಾರ್ ಯಶ್. ಇವತ್ತು ನಾವು ನಿಮ್ಗೆ ಹೇಳ್ತಿರೋದು ಕೇವಲ ಒಬ್ಬ ನಟನ ಯಶಸ್ಸಿನ ಕಥೆಯಲ್ಲ, ಇದು ಒಂದು ಜ್ವಾಲಾಮುಖಿಯ ಕತೆ. ಇದು ನಿರಂತರ ಪರಿಶ್ರಮ, ಅಚಲವಾದ ಆತ್ಮವಿಶ್ವಾಸ ಮತ್ತು ಕನಸುಗಳ ಬೆನ್ನತ್ತಿ ಹೋದಾಗ ಸಿಗುವ ಆ ವಿಜಯದ ಕತೆ. BMTC ಬಸ್ ಡ್ರೈವರ್ ಮಗನಾಗಿ ಹುಟ್ಟಿ ಇವತ್ತು ಗ್ಲೋಬಲ್ ಸ್ಟಾರ್ ಆಗಿ ಬೆಳೆದು ನಿಂತಿರುವ ಯಶ್ ಅವರ ಜೀವನದ ಆ ಕತ್ತಲೆಯ ಹಾದಿ ಹೇಗಿತ್ತು? ದಿನಕ್ಕೆ 50 ರೂಪಾಯಿ ದುಡಿತಾ ಇದ್ದ ಪರಿಸ್ಥಿತಿಯಿಂದ ಇವತ್ತು 4,000 ಕೋಟಿ ರೂಪಾಯಿಯ ಬಜೆಟ್ನ ಸಿನಿಮಾವನ್ನ ತಾವೇ ನಿರ್ಮಾಣ ಮಾಡುವ ಹಂತಕ್ಕೆ ಯಶ್ ಹೇಗ್ ಬೆಳೆದ್ರು? ಈ ವಿಡಿಯೋದಲ್ಲಿ ನಾವು ಯಶ್ ಅವರ ಇಡೀ ಜರ್ನಿಯ ಆಸಕ್ತಿದಾಯಕ ಸಂಗತಿಗಳು, ಟ್ವಿಸ್ಟ್ಗಳು ಮತ್ತು ಅವರ ಮುಂಬರುವ ಬೃಹತ್ ಸಿನಿಮಾಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಸ್ಫೂರ್ತಿ ನೀಡುತ್ತೆ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಬ್ಬ ಸೂಪರ್ ಸ್ಟಾರ್ ಯಶಸ್ಸಿನ ಉತ್ತುಂಗಕ್ಕೆ ಏರಿದಾಗ ನಾವೆಲ್ಲ ಇವತ್ತಿನ ಐಷಾರಾಮಿ ಲೈಫ್ ಸ್ಟೈಲ್ ಅನ್ನ ಮಾತ್ರ ನೋಡ್ತೀವಿ. ಆದ್ರೆ ಅದರ ಹಿಂದೆ ಇರುವ ಕಣ್ಣೀರು ಮತ್ತು ಕಷ್ಟಗಳ ದೊಡ್ಡ ಸಾಮ್ರಾಜ್ಯ ಯಾರಿಗೂ ಕಾಣಿಸೋದಿಲ್ಲ. ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ. ತಂದೆ ಅರುಣ್ ಕುಮಾರ್ ಅವರು ಬೆಂಗಳೂರು ಸಾರಿಗೆ ಸಂಸ್ಥೆ ಅಂದ್ರೆ BMTCಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ತಾಯಿ ಪುಷ್ಪ ಅವರು ಸಾಮಾನ್ಯ ಗೃಹಿಣಿ. ಮಧ್ಯಮ ವರ್ಗದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಯಶ್ ಅವರಿಗೆ ಚಿತ್ರರಂಗದತ್ತ ಒಲವಿತ್ತು. ಆದರೆ ಆ ಕಾಲದಲ್ಲಿ ಮಧ್ಯಮ ವರ್ಗದ ತಂದೆ ತಾಯಿಗೆ ತಮ್ಮ ಮಗ ಚಿತ್ರರಂಗಕ್ಕೆ ಹೋಗ್ತೀನಿ ಅಂದ್ರೆ ಎಲ್ಲಿ ಬದುಕು ಹಾಳಾಗುತ್ತೋ ಅನ್ನುವ ಭೀತಿ ಸಹಜವಾಗಿಯೇ ಇರ್ತಾ ಇತ್ತು. ಯಶ್ ಹಠ ಹಿಡಿದಾಗ ಅವರ ಪೋಷಕರು ಒಂದು ಅತ್ಯಂತ ಕಠಿಣವಾದ ಷರತ್ತನ್ನ ವಿಧಿಸ್ತಾರೆ. ನಿನಗೆ ನಟನಾಗಲು ನಮ್ಮ ವಿರೋಧವಿಲ್ಲ, ಆದರೆ ಒಂದು ವೇಳೆ ನಿನ್ನ ಈ ಪ್ರಯತ್ನ ಯಶಸ್ವಿಯಾಗದೇ ಇದ್ರೆ ನೀನು ವಾಪಸ್ ಬಂದು ನಾವು ಹೇಳಿದ ಕೆಲಸವನ್ನ ಮಾಡಬೇಕು ಮತ್ತು ಪ್ಲಾನ್ B ರೆಡಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಯಶ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಒಂದು ವೇಳೆ ತಾವು ಸೋತು ವಾಪಸ್ ಹೋದ್ರೆ ಪೋಷಕರು ಮತ್ತೆ ಎಂದಿಗೂ ಈ ರಂಗದ ಕಡೆಗೆ ತಲೆ ಹಾಕಲು ಬಿಡೋದಿಲ್ಲ ಎಂದು. ಅವರಿಗೆ ತಮ್ಮ ಮೇಲಿದ್ದ ನಂಬಿಕೆ ಎಂಥದ್ದು ಅಂದ್ರೆ 16ನೇ ವಯಸ್ಸಿಗೆ ಜೇಬ್ನಲ್ಲಿ ಕೇವಲ 300 ರೂಪಾಯಿಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬರುವ ರೈಲು ಹತ್ತಿಯೇ ಬಿಟ್ರು. ಯೋಚನೆ ಮಾಡಿ, ಬೆಂಗಳೂರು ಅಂದು ಹೇಗೆ ಕಂಡಿರಬಹುದು? ಬೆಂಗಳೂರು ಆರಂಭದಲ್ಲಿ ಯಶ್ ಅವರಿಗೆ ತುಂಬಾ ಭಯ ಹುಟ್ಟಿಸುವಂತೆ ಭಾಸವಾಗಿತ್ತು. ಆದರೆ ಅವರು ಹೆದರಿ ಓಡಿ ಹೋಗಲಿಲ್ಲ. ಅವರಿಗೆ ನಟನೆಯೇ ಉಸಿರಾಗಿತ್ತು. ಹಾಗಾಗಿ ಅವರು BV ಕಾರಂತರ ಪ್ರಸಿದ್ಧ ಬೆನಕ ಥಿಯೇಟರ್ ಗ್ರೂಪ್ಗೆ ಸೇರ್ಕೊಳ್ತಾರೆ. ಥಿಯೇಟರ್ನಲ್ಲಿ ಯಶ್ ಅವರಿಗೆ ಆರಂಭದಲ್ಲೇ ದೊಡ್ಡ ನಟನ ಪಾತ್ರಗಳು ಸಿಗೋದಿಲ್ಲ. ಅವರು ಅಲ್ಲಿ ಬ್ಯಾಕ್ ಸ್ಟೇಜ್ನಲ್ಲಿ ಚಹಾ ಸರ್ವ್ ಮಾಡುವ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕಾಯಿತು. ಹೌದು, ದಿನಕ್ಕೆ ಕೇವಲ 50 ರೂಪಾಯಿ ಸಂಬಳಕ್ಕೆ ಅವರು ಅಲ್ಲಿ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಹೇಗಾದ್ರೂ ಮಾಡಿ ಚಿತ್ರರಂಗ ಪ್ರವೇಶಿಸಬೇಕೆಂದು ಒಬ್ಬ ಪ್ರಸಿದ್ಧ ಕನ್ನಡ ನಿರ್ದೇಶಕರ ಬಳಿ ಸಹಾಯಕ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. ಎಂತಹ ಕಷ್ಟದ ಕೆಲಸವಿದ್ದರೂ ಅವರು ಎಂದಿಗೂ ಹಿಂದೆ ಸರಿಯಲಿಲ್ಲ. ಇದಾದ ನಂತರವೇ ಅವರಿಗೆ ಕಿರುತೆರೆಯ ಬಾಗಿಲು ತೆರೆದುಕೊಂಡಿದ್ದು. 2004ರಲ್ಲಿ ಮೂಡಿಬಂದ ಉತ್ತರಾಯಣ ಎಂಬ ಧಾರಾವಾಹಿಯ ಮೂಲಕ ಅವರು ತಮ್ಮ ನಟನಾ ಜರ್ನಿಯನ್ನ ಅಧಿಕೃತವಾಗಿ ಆರಂಭಿಸ್ತಾರೆ. ನಂತರ ಅತ್ಯಂತ ಯಶಸ್ವಿ ಧಾರಾವಾಹಿಯಾದ ನಂದ ಗೋಕುಲದಲ್ಲಿ ಅವರಿಗೆ ನಟಿಸುವ ಅವಕಾಶ ಸಿಕ್ಕಿತು. ಈ ಧಾರಾವಾಹಿ ಯಶ್ ಅವರಿಗೆ ಕನ್ನಡ ಕಿರುತೆರೆಯಲ್ಲಿ ಒಂದು ಪ್ರಮುಖ ಗುರುತನ್ನ ತಂದುಕೊಟ್ಟಿತು. ಆದರೆ ಯಶ್ ಅವರ ಕಣ್ಣುಗಳು ದೊಡ್ಡ ಪರದೆಯ ಮೇಲೆ ನೆಟ್ಟಿದ್ದವು. ಕೊನೆಗೂ 2007ರಲ್ಲಿ ಜಂಬದ ಹುಡುಗಿ ಸಿನಿಮಾದ ಮೂಲಕ ಅವರು ಬೆಳ್ಳಿ ಪರದೆಗೆ ಪಾದಾರ್ಪಣೆ ಮಾಡಿದ್ರು. ಅದರಲ್ಲಿ ಅವರದ್ದು ಸಣ್ಣ ಪೋಷಕ ಪಾತ್ರವಾಗಿತ್ತು. ಆದರೆ ಅವರ ಅದ್ಭುತ ನಟನೆಯನ್ನ ಗುರುತಿಸಿ 2008ರ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದು ಲಭಿಸುತ್ತೆ.
ಈ ಸಿನಿಮಾದ ನಟನೆಗೆ ಅವರಿಗೆ ಅತ್ಯುತ್ತಮ ಪೋಷಕ ನಟ ಫಿಲ್ಮ್ ಫೇರ್ ಪ್ರಶಸ್ತಿಯು ಸಿಕ್ಕಿತು. ಅಲ್ಲಿಂದ ಶುರುವಾದ ಅವರ ಜರ್ನಿ ಗೂಗ್ಲಿ, ಮೊಗ್ಗಿನ ಮನಸ್ಸು ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿಯಂತಹ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದ ಟಾಪ್ ನಟರ ಸಾಲಿನಲ್ಲಿ ಅವರನ್ನ ತಂದು ನಿಲ್ಲಿಸಿತು. ಆದರೆ ಸ್ನೇಹಿತರೆ, ಯಶ್ ಅವರ ಮುಂದಿನ ನಡೆ ಇಡೀ ಭಾರತೀಯ ಚಿತ್ರರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಲಿದೆ ಎಂದು ಯಾರು ಊಹೆ ಮಾಡಿರಲಿಲ್ಲ. ವರ್ಷ 2018 ಭಾರತೀಯ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಪ್ರಶಾಂತ್ ನೀಲ್ ನಿರ್ದೇಶನದ KGF ಚಾಪ್ಟರ್ 1 ಬಿಡುಗಡೆಯಾಯಿತು. ಕನ್ನಡ ಚಿತ್ರರಂಗ ಅಂದರೆ ಸಣ್ಣ ಬಜೆಟ್ ಸಿನಿಮಾಗಳಿಗೆ ಮಾತ್ರ ಸೀಮಿತ ಎಂದುಕೊಂಡಿದ್ದ ಇಡೀ ದೇಶದ ಚಿತ್ರರಂಗಕ್ಕೆ ಒಂದು ದೊಡ್ಡ ಶಾಕ್ ಆದಿತ್ತು. ರಾಕಿ ಬಾಯ್ ಪಾತ್ರದಲ್ಲಿ ಯಶ್ ಅವರ ಆ ಕಠಿಣ ನೋಟ, ರಗಡ್ ಲುಕ್ ಮತ್ತು ಸಿಂಹದಂತಹ ಸ್ಲ್ಯಾಂಗ್ ಇಡೀ ದೇಶದ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸಿತು. KGF ಚಾಪ್ಟರ್ 1 ಜಾಗತಿಕವಾಗಿ ಬರೋಬ್ಬರಿ 250 ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡೆಯಿತು. ಇದರೊಂದಿಗೆ ಯಶ್ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಆದರೆ ನಿಜವಾದ ಸುನಾಮಿ ಎದ್ದಿದ್ದು 2022ರಲ್ಲಿ. KGF ಚಾಪ್ಟರ್ 2 ಬಿಡುಗಡೆಯಾದಾಗ ಸೃಷ್ಟಿಯಾದ ಇತಿಹಾಸ ಅಷ್ಟಿಷ್ಟಲ್ಲ. ವಿಶ್ವದಾದ್ಯಂತ ಈ ಸಿನಿಮಾ ಬರೋಬ್ಬರಿ 1200 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಬಾಚಿ ಹೊಸ ದಾಖಲೆಯನ್ನ ಬರೆಯಿತು. ಇದರೊಂದಿಗೆ ದಕ್ಷಿಣ ಭಾರತದ ಚಿತ್ರರಂಗದ ಅತ್ಯಂತ ಶಕ್ತಿಶಾಲಿ ಮತ್ತು ಬ್ಯಾಂಕೇಬಲ್ ಸ್ಟಾರ್ ಆಗಿ ಯಶ್ ಅವರ ಸ್ಥಾನ ಅಲುಗಾಡದಂತೆ ಗಟ್ಟಿಯಾಯಿತು. ಹಾಗಾದರೆ ಯಶ್ ಅವರ ಈ ಅಭೂತಪೂರ್ವ ಯಶಸ್ಸಿನ ಹಿಂದಿರುವ ರಹಸ್ಯ ಏನು? ಬರೀ ಅದೃಷ್ಟಾನ? ಖಂಡಿತ ಇಲ್ಲ. ಯಶ್ ಅವರ ಈ ಯಶಸ್ಸಿಗೆ ಕಾರಣ ಅವರ ಕಠಿಣ ಪರಿಶ್ರಮ ಮತ್ತು ತಮ್ಮ ಬೇರುಗಳನ್ನು ಎಂದಿಗೂ ಮರೆಯದಿರೋದು. ಇಷ್ಟೊಂದು ದೊಡ್ಡ ಯಶಸ್ಸು ಮತ್ತು ಹಣ ಬಂದರೂ ಯಶ್ ಅವರು ತಮ್ಮ ಸಮಾಜಮುಖಿ ಕೆಲಸವನ್ನ ನಿಲ್ಲಿಸೋದಿಲ್ಲ. 2017ರಲ್ಲಿ ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಸೇರಿ ಯಶೋ ಮಾರ್ಗ ಫೌಂಡೇಶನ್ ಎಂಬ ಸಾಮಾಜಿಕ ಸಂಸ್ಥೆಯನ್ನ ಸ್ಥಾಪಿಸುತ್ತಾರೆ. ಈ ಸಂಸ್ಥೆಯ ಮೂಲಕ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಲ್ಲಿ ಜಲ ಸಂರಕ್ಷಣೆ ಮತ್ತು ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸುವ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಆಸರೆಯಾಗಿದ್ದಾರೆ. ಇವತ್ತಿನ ದಿನದಲ್ಲಿ ಯಶ್ ಅವರ ನಿವ್ವಳ ಮೌಲ್ಯ ಅಂದಾಜು 50ರಿಂದ 60 ಕೋಟಿ ರೂಪಾಯಿ ಆಗಿದೆ. ಉತ್ತರ ಬೆಂಗಳೂರಿನ ಪ್ರತಿಷ್ಠಿತ ಪ್ರೆಸ್ಟೀಜ್ ಗಾಲ್ಫ್ ಶೈರ್ನಲ್ಲಿ ಅವರು 6ರಿಂದ 7 ಕೋಟಿ ರೂಪಾಯಿ ಮೌಲ್ಯದ ಭವ್ಯವಾದ ಡ್ಯುಪ್ಲೆಕ್ಸ್ ಮನೆಯನ್ನ ಹೊಂದಿದ್ದಾರೆ. ಅರಮನೆಯಂತಹ ಮನೆ, ಸಾಲು ಸಾಲು ಐಷಾರಾಮಿ ಕಾರುಗಳು ಇವತ್ತು ಅವರ ಬಳಿ ಇರಬಹುದು. ಆದರೆ ಅಂದು ಕೇವಲ 300 ರೂಪಾಯಿ ಹಿಡಿದು ಬಂದ 16 ವರ್ಷದ ಹುಡುಗನ ಛಲ ಮತ್ತು ನಂಬಿಕೆಯೇ ಇವತ್ತಿನ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಎಂಬುದನ್ನ ನಾವು ಮರೆಯುವಂತಿಲ್ಲ. ಆದರೆ ಯಶ್ ಅವರ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅವರು ಈಗ ಚಿತ್ರರಂಗದಲ್ಲಿ ತಮ್ಮ ಅತ್ಯಂತ ದುಬಾರಿ ಮತ್ತು ಬೃಹತ್ ಹಂತಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹೌದು, ಪ್ರಸ್ತುತ ಯಶ್ ಅವರ ಕೈಯಲ್ಲಿ ಇಡೀ ದೇಶವೇ ಕಣ್ಣಿಟ್ಟು ಕಾಯುತ್ತಿರುವ 2 ಸಿನಿಮಾಗಳಿವೆ. ಮೊದಲೇದು ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಟಾಕ್ಸಿಕ್. ಈ ಸಿನಿಮಾವನ್ನ ಪ್ರಸಿದ್ಧ KVN ಪ್ರೊಡಕ್ಷನ್ ಬರೋಬ್ಬರಿ 500 ಕೋಟಿ ರೂಪಾಯಿ ಭಾರಿ ಬಜೆಟ್ನಲ್ಲಿ ನಿರ್ಮಿಸ್ತಾ ಇದ್ದು ಯಶ್ ಇದರಲ್ಲಿ ಪ್ರಮುಖ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಎರಡನೆಯದು ನಿತೇಶ್ ತಿವಾರಿ ನಿರ್ದೇಶನದ ಮತ್ತು ನಮಿತ್ ಮಲ್ಹೋತ್ರಾ ಅವರ ಸಹಭಾಗಿತ್ವದಲ್ಲಿ ಮೂಡಿಬರ್ತಾ ಇರುವ ಭವ್ಯ ಪೌರಾಣಿಕ ಚಿತ್ರ ರಾಮಾಯಣ. ವಿಶೇಷವೆಂದರೆ ಯಶ್ ಈ ಸಿನಿಮಾವನ್ನ ಕೇವಲ ನಟನಾಗಿ ಮಾತ್ರವಲ್ಲದೆ ಸಹ ನಿರ್ಮಾಪಕರಾಗಿಯೂ ಮುನ್ನಡೆಸುತ್ತಿದ್ದಾರೆ. ಈ ಭವ್ಯ ಸಿನಿಮಾದ ಒಟ್ಟು ಬಜೆಟ್ ಬರೋಬ್ಬರಿ 4,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಯಶ್ ಅವರು ರಾವಣನಾಗಿ ಕಣಕ್ಕಿಳಿಯುತ್ತಿದ್ದು, ಇತ್ತೀಚೆಗೆ ಬಿಡುಗಡೆಯಾದ ಟೀಸರ್ ಮತ್ತು ಟ್ರೈಲರ್ನಲ್ಲಿ ಅವರ ಲುಕ್ ಇಡೀ ಪ್ರೇಕ್ಷಕರನ್ನ ಬೆರಗುಗೊಳಿಸಿದೆ. ರಾವಣನ ಪಾತ್ರದಲ್ಲಿ ಅವರ ಅಬ್ಬರ ಮತ್ತು ವ್ಯಕ್ತಿತ್ವವೇ ಈ ಸಿನಿಮಾದ ಅತಿ ದೊಡ್ಡ ಹೈಲೈಟ್ ಆಗಲಿದೆ ಎಂಬುದು ಈಗಾಗಲೇ ಸಾಬೀತಾಗಿದೆ. ಸ್ನೇಹಿತರೆ, ದಿನಕ್ಕೆ ಕೇವಲ 50 ರೂಪಾಯಿ ದುಡಿತಾ ಇದ್ದ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ನ ಮಗ ಇವತ್ತು ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದುಬಾರಿಯಾದ 4,000 ಕೋಟಿ ರೂಪಾಯಿ ಬಜೆಟ್ನ ಸಿನಿಮಾವನ್ನ ನಿರ್ಮಿಸುವ ಮತ್ತು ಅದರಲ್ಲಿ ರಾವಣನಂತಹ ಬಲಾಢ್ಯ ಪಾತ್ರ ಮಾಡುವ ಹಂತಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಅವರ ಅಚಲವಾದ ಆತ್ಮವಿಶ್ವಾಸವೇ ಕಾರಣ. ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ಮತ್ತು ಅದಕ್ಕಾಗಿ ನೀವು ಬೆವರು ಹರಿಸಲು ಸಿದ್ಧವಿದ್ದರೆ ಇಡೀ ಜಗತ್ತೇ ನಿಮ್ಮ ಮುಂದೆ ಬಂದು ತಲೆಬಾಗಲು ಸಿದ್ಧವಾಗಿರುತ್ತದೆ ಎಂಬುದಕ್ಕೆ ಯಶ್ ಅವರೇ ದೊಡ್ಡ ಉದಾಹರಣೆ. ನಿಮಗೆ ಯಶ್ ಅವರ ಈ ಸ್ಫೂರ್ತಿದಾಯಕ ಮತ್ತು ರೋಮಾಂಚಕ ಜರ್ನಿಯ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಇಂತಹ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಶ್ ಅವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.